ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ, ಬೆಳಗ್ಗೆಯಿಂದನೇ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನಂತೂ ಚೆನ್ನಾಗಿಲ್ಲ, ಹುಷಾರಿಲ್ಲ ಗೈಸ್. 15 ಡೇಸ್ ಬಿಫೋರೇ ಫುಲ್ಲು ವಾಮಿಟಿಂಗು, ಜ್ವರ ಎಲ್ಲ ಬಂದಿತ್ತು ಅಂತ ಹೇಳ್ಬಿಟ್ಟು ಗ್ಲೂಕೋಸ್ ಎಲ್ಲ ಹಾಕ್ಸ್ಕೊಂಬಂದಿದ್ದೆ. ಮತ್ತು ನಿನ್ನೆ ರಾತ್ರಿಯಿಂದ ಯಾಕೋ ಹುಷಾರೇ ಇಲ್ಲ, ಮೈಕೈ ಎಲ್ಲ ನೋವು ಮತ್ತು ಡಿಸೆಂಟ್ರಿ ಅಂದರೆ ಲೂಸ್ ಮೋಷನ್ನು. ಸೊ ಸುಸ್ತು ಎದ್ದೇಳೋಕ್ಕೆ ಆಗ್ತಿಲ್ಲ, ಆ ಥರ ಹೋಗ್ಬಿಟ್ಟಿದೆ. ಗೊತ್ತಿಲ್ಲ ಏನಾಗಿದೆ ನನಗೆ ಹೆಲ್ತು ಅಂತ ಹೇಳ್ಬಿಟ್ಟು. ಸೊ ಈ ನಡುವೆ ಹೆಲ್ತೇ ಸರಿ ಇಲ್ಲ. ಮನುಷ್ಯನಿಗೆ ದುಡ್ಡು ಇರಲಿ ಇಲ್ಲದೆ ಹೋಗಲಿ, ಹೆಲ್ತ್ ಒಂದು ಚೆನ್ನಾಗಿದ್ರೆ ಅದೇ ಆಸ್ತಿ ಅಂತಸ್ತು ಅಂತ ಹೇಳ್ತೀನಿ ಗೈಸ್, ನಿಜ. ಸೊ ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಇಲ್ಲಿ ಪಕ್ಕದಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಫುಲ್ಲು ಸೌಂಡು. ಒಂದು 15 ಡೇಸಿಂದ ಫುಲ್ಲು ಸೌಂಡು ಗೈಸ್, ತಲೆ ಬೇರೆ ನೋವು ಆ ಸೌಂಡಿಗೆ. ಸೊ ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ. ಇನ್ನು ದಿನ ಕೂಡ ಸ್ಕೂಲಿಗೆ ಕಳಿಸಿಲ್ಲ ಇವತ್ತು, ಬಿಕಾಸ್ ನಾನು ಟಿಫನ್ ಮಾಡಬೇಕಿತ್ತು, ಮತ್ತು ಹುಷಾರಿಲ್ಲ, ಮತ್ತು ಹೋಗಿ ಕರ್ಕೊಂಬರ್ಬೇಕು, ಅದೆಲ್ಲ ರಿಸ್ಕು. ಎಲ್ಲಾದ್ರೂ ಹೋಗಲಿ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಕೂಡ ಸೊ ಪರವಾಗಿಲ್ಲ, ಒಂದಿನ ರಜಾ ಹಾಕಿದ್ರೆ ಏನೂ ಆಗೋಲ್ಲ ಅಂತ ಹೇಳ್ಬಿಟ್ಟು ರಜಾ ಹಾಕ್ತಿದ್ದಾರೆ. ಸೊ ನಾಟಕ ಮಾಡ್ತಾ ಇದ್ದಾಳೆ ಗೈಸ್, ನಾಟಕ ಮಾಡ್ತಾ ಇದ್ದಾಳೆ. ಪಾಪ ಹಸ್ಬೆಂಡ್ ಬೇಗನೆ ಹೋದ್ರು ಇವತ್ತು ಶುಕ್ರವಾರ. ಟಿಫನ್ ಕೂಡ ಮಾಡಿಲ್ಲ, ನನ್ನ ಕೈಯಲ್ಲಿ ಆಗಲಿಲ್ಲ ಟಿಫನ್ ಮಾಡೋಕ್ಕೆ. ಸೊ ಇಡ್ಲಿ ಮತ್ತು ಪಲಾವ್ ತೊಗೊಂಬಂದು ಕೊಟ್ಬಿಟ್ಟು ಹೋದ್ರು. ನಾನು ಇಡ್ಲಿ ತಿಂದೆ, ಅದೇ ಚೂರು ಪಲಾವ್ ತಿಂದಿದ್ದಲ್ಲ, ಎಲ್ಲ ಹಾಗೆ ಇಟ್ಟಿದ್ದಾಳೆ. ಸೊ ಇನ್ನು ಆದ್ಯ ಸರಿಯಾಗಿ ತಿಂಡಿ ಮಾಡಿಲ್ಲ, ನನಗೂ ತುಂಬಾ ಸುಸ್ತಾಗ್ತಿತ್ತು. ಹಾಗಾಗಿ ಒಂದು 11 ಗಂಟೆ ಹಂಗೆ ಸೊ ಪೀರ್ ತಂದಿದ್ರು, ಹಾಗಾಗಿ ಕಟ್ ಮಾಡಿ ಸೊ ಇಬ್ಬರು ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾಯಿದ್ದೀವಿ. ಅದನಿಗೆ ಪೀರ್ ಅಂದರೆ ತುಂಬ ಇಷ್ಟ, ಸಖತ್ತಾಗಿತ್ತು, ತುಂಬ ಸ್ವೀಟಾಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ಲು. ಸೊ ಸ್ವೀಟಾಗಿದ್ದರೆ ತಿನ್ನೋದು ಅವಳು, ಇಲ್ಲಾಂದರೆ ತಿನ್ನೋದೇ ಇಲ್ಲ, ಹಾಗೆ ಬಿಟ್ಬಿಡ್ತಾಳೆ. ಸರಿ ನನಗೊಂದು ಕೊಡು ಸ್ವೀಟಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು ಗೈಸ್. ಸೊ ಇನ್ನು ಆದಿಗೂ ಕೂಡ ಬೋರಲ್ಲ, ನಾನು ಮಲಗಿಬಿಟ್ಟೆ ಟ್ಯಾಬ್ಲೆಟ್ ತೊಗೊಂಡು. ಸೊ ಹಾಗಾಗಿ ಅವಳು ಸಾಂಗ್ ಹಾಕ್ಕೊಂಡು ಯೂಟ್ಯೂಬಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಕಾಪಿರೈಟ್ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇನ್ನು ಹಸ್ಬೆಂಡು ಕೆಲ್ಸಕ್ಕೆ ಹೋಗಿ ಬಂದು ಪಾಪ ಪಾತ್ರೆ ಎಲ್ಲ ಉಜ್ಜಿ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ರು. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಇನ್ನು ಆದ್ಯನ ನಿನ್ನೇನು ಸ್ಕೂಲಿಗೆ ಕಳಿಸಿಲ್ಲ, ಹಾಗಾಗಿ ಅವಳನ್ನ ಸ್ಕೂಲ್ಗೆ ಕಳಿಸ್ದೆ ಸಾಟರ್ಡೆ ಅಂತ ಹೇಳ್ಬಿಟ್ಟು. ಅವಳಿಗೆ ಪೆನ್ಸಿಲ್ ನಿಬ್ಬು ಮತ್ತು ಇದೇನೋ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಸೊ ತೊಗೊಂಬಂದು ಇಟ್ಟಿದ್ದೀನಿ. ಇವಾಗ ಅದನ್ನು ಕರ್ಕೊಂಬರೋಕ್ಕೆ ಹೋಗ್ತಾಯಿದ್ದೀನಿ. ಸೊ ನೋಡೋಣ ಅವಳು ಎಷ್ಟು ಸರ್ಪ್ರೈಸ್ ಆಗ್ತಾಳೆ ಅಂತ ಹೇಳ್ಬಿಟ್ಟು, ಹಾಗೆಯೇ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ. ಚಿಕ್ಕ ಮಕ್ಳಿಗೆ ಈ ಥರ ಸಣ್ಣ ಸಣ್ಣ ವಿಷಯಗಳು ಇಷ್ಟ ಆಗೋದು ಗೈಸ್. ಅಮ್ಮ ನಾನೇನು ಮಾಡಿದ್ದೀನಿ ಅಂತ ಏನದು ಯಾವ್ದಾದ್ರು ಏನೇನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇದು ಬಂದು ಹಾಟ್ ಡಾಗ್, ಫಾರಿನಲ್ಲಿ ತಿಂತಾರೆ ಇದೆಲ್ಲ. ಓಹೋ, ಇದಾ ಫಾರಿನ್ದಾ ಹಾಟ್ ಡಾಗ್? ನೋಡಿ ಗೈಸ್, ಫಸ್ಟ್ ಟೈಮ್ ಕೇಳ್ತಿದ್ದೀನಿ. ಇದು ಕಾಜು ಬರ್ಫಿ, ಅದಕ್ಕೆ ಕೆ ಅಂತ ಕಾಜು ಬರ್ಫಿ ಅಂದಿದ್ದು ಕೆ ಅಂತ ಬರ್ದಿದ್ಯಾ? ಗೊತ್ತಾಗ್ಬೇಕಲ್ಲ ಜನಕ್ಕೆ, ಅದಕ್ಕೆ ಕಾಜು ಬರ್ಫಿ. ಆಮೇಲೆ ಇದು ಮೈಸೂರು ಪಾಕ್ ಎಮ್ ಅಂತ ಬರ್ದಿದ್ಯಾ? ಆಮೇಲೆ ಲಡ್ಡು ಪ್ಲೇಟ್ ಇದು. ಓ ಸೂಪರ್ ಆಗಿ ಬರ್ತಿದೆ. ಇದು ಡಿಸೈನ್ ವೆರಿ ಗುಡ್, ವೆರಿ ನೈಸ್, ವೆರಿ ಕ್ರಿಯೇಟಿವಿಟಿ. ಥ್ಯಾಂಕ್ ಯು. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀನಮ್ಮ, ನಾನು ರಿಯಲ್ ಆಗಿ ಕೆಲಸ ಮಾಡಿದ್ದೀನಿ. ಚೆನ್ನಾಗೈತೆ ರಜಾ, ವೆರಿ ನೈಸ್. ಸೊ ಇನ್ನು ನಮ್ಮಮ್ಮ ಸಂಜೆ ಬಂದು ನಮ್ಮ ಡ್ಯಾಡಿ ಮೊಬೈಲಿಂದ ಫೋನ್ ಮಾಡಿಸಿದ್ರು ನನಗೆ, ಹೇಗಿದೆ ಅಂತ ಕೇಳೋದಕ್ಕೆ. ಸೊ ಅವಾಗ ಹಾಗೇ ಇದೆ ಅಂತ ಹೇಳಿದೆ. ಪಾಪ ಸೊ ನನಗೆಷ್ಟು ಒಂಥರ ಫೀಲ್ ಆಯಿತು ಗೈಸ್. ನಮ್ಮಪ್ಪ ಇಮಿಡಿಯೇಟ್ಲಿ ಹಾಗೆ ಇದೆ ಅಂತ ಹೇಳಿದ್ದಕ್ಕೆ ಮಾತ್ರೆ ಅಂದರೆ ಲೂಸ್ ಮೋಷನ್ ಮಾತ್ರೆ, ಎಳ್ನೀರು, ಗ್ಲೂಕೋಸ್ ಪೌಡ್ರು ಎಲ್ಲನೂ ತೊಗೊಂಬಂದು ಸೊ ಕೊಟ್ಟರು. ಸೊ ಹಸ್ಬೆಂಡು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು, ತವ್ರ ಮನೆಯಿಂದ ಏನಾದರೂ ಒಂದು ವಸ್ತು ಸಿಕ್ಕಿದ್ರೆ ತೊಗೊಂಬಂದು ಕೊಟ್ಟರೆ ಆಗುವಂಥ ಫೀಲ್ ಇದೆಯಲ್ಲ, ಸೊ ಅದು ಯಾವ ಇದಕ್ಕೂ ಸಮಾನತೆ ಅನ್ನೋದು ಇದ್ದೇ ಇರೋದಿಲ್ಲ ಗೈಸ್. ಅಷ್ಟು ಫೀಲ್ ಆಗಿಬಿಡ್ತು ನನಗೆ, ಕಣ್ಣಲ್ಲೇ ನೀರು ಬಂದ್ಬಿಡ್ತು. ಸೊ ಒಂಥರ ಎಮೋಷ್ನಲ್ ಆಗಿಬಿಟ್ಟೆ ಅಂತಲೇ ಹೇಳ್ಬೋದು. ತವ್ರ ಮನೆ ತಂದೆ ತಾಯಿ ಇರೋ ತನಕನೇ, ತಂದೆ ತಾಯಿ ಇಲ್ಲ ಅಂದರೆ ತವ್ರಿಗೆ ಹೋಗೋದು ಕಷ್ಟ. ಸೊ ಅದಕ್ಕೆ ಹೇಳೋದು ದೊಡ್ಡವರು, ತಾಯಿ ತಂದೆ ಇರೋ ತನಕ ತವರು ಅಂತ ಹೇಳ್ಬಿಟ್ಟು, ಅದು 100% ನಿಜ ಗೈಸ್.
ಸೊ ಅವ್ರಿಗೆ ನೋಡಿ ಎಷ್ಟು ಫೀಲ್ ಆಯಿತು ಅಂತ ಹೇಳ್ಬಿಟ್ಟು, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅಮ್ಮ ಪಾಪ ನಮ್ಮಪ್ಪ ಕೈಯಲ್ಲಿ ಎಲ್ಲನೂ ಕಳಿಸಿದ್ದಾರೆ. ನಮ್ಮಪ್ಪ ಇಮಿಡಿಯೇಟ್ಲಿ ಬಂದು ತೊಗೊಂಡು ಕೊಟ್ಬಿಟ್ಟು, ಸೊ ಮಾತ್ರೆ ತಿಂದ್ಬಿಟ್ಟು ಮಲ್ಕೊ ಅಂತ ಹೇಳ್ಬಿಟ್ಟು ಸೊ ಹೋದರು.